ಬೆಂಗಳೂರು ಟು ಬಳ್ಳಾರಿ ಈ ಜರ್ನಿ 5 ಗಂಟೆ ಬೇಕು. ಈ 5 ಗಂಟೆ ಜರ್ನಿಯಲ್ಲಿ ದರ್ಶನ್ ಮಾತನಾಡಿರುವಂಥ ಮಾತುಗಳು ಪೊಲೀಸರ ಬಳಿ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ನಿಜವಾಗಿಯೂ ಕೂಡ ಇವರು ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅಂತಾನೂ ಅಂತ ಅನಿಸುತ್ತೆ. ಕಾರಣ ಇದೇ ಮಾತುಗಳು ಇಲ್ಲೂ ಕೂಡ ಬರ್ತಾ ಇತ್ತು ಪರಪ್ಪನ ಗ್ರಹದಲ್ಲಿ. ನನ್ನ ಗ್ರಹಚಾರ ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ ಸಾರ್ ಅಂತೇಳಿ. ಟೈಮ್ ಸರಿ ಇರಲಿಲ್ಲ ಪಾಪ ರೇಣುಕಾ ಸ್ವಾಮಿದು ಟೈಮ್ ಸರಿ ಇತ್ತ. ನಿಮ್ಮಿಂದಾಗ ಒಂದು ಟೈಮ್ ಹಾಳಾಗಲಿಲ್ಲ, ಮುಗ್ದೇ ಹೋಯ್ತಲ್ಲ, ಟೈಮೇ ಕ್ಲೋಸ್ ಆಯ್ತಲ್ಲ. ಅಲ್ಲಿ ಪೊಲೀಸರೊಂದಿಗೆ ದರ್ಶನ್ ಪಶ್ಚಾತ್ತಾಪದ ಮಾತಾಡಿದಾರಂತೆ. 5 ಗಂಟೆಯ ಜರ್ನಿ ವೇಳೆ ಮಾತನಾಡ್ತಾ ದರ್ಶನ್ ಭಾವುಕರಾಗಿದ್ದಾರಂತೆ. ಕೇಸ್ ಸಂಬಂಧ ಈಗ ಏನು ಹೇಳಿದ್ರು ಕೂಡ ತಪ್ಪಾಗುತ್ತೆ, ಕಾನೂನಿನ ಮೂಲಕ ಎಲ್ಲವನ್ನ ಎದುರಿಸ್ತೇನೆ, ಪೊಲೀಸರೊಂದಿಗೆ ಮಾತನಾಡ್ತಾ ಈ ದರ್ಶನ್ ಭಾವುಕರಾಗಿದ್ದಾರೆ ಅನ್ನುವಂಥ ಮಾತುಗಳು ಬಂದಿದೆ. ನನ್ನ ಟೈಮ್ ಸರಿ ಇಲ್ಲ, ಕೇಸ್ ಸಂಬಂಧ ಈಗ ಏನು ಹೇಳಿದ್ರು ಕೂಡ ತಪ್ಪಾಗುತ್ತೆ, ಕಾನೂನಿನ ಮೂಲಕ ಎಲ್ಲವನ್ನು ಎದುರಿಸ್ತೇನೆ ಅನ್ನುವಂಥ ಮಾತನಾಡಿಕೊಂಡು ಭಾವುಕರಾಗಿದ್ದಾರಂತೆ. ನಿಜವಾಗಿಯೂ ಇದೇ ಪಶ್ಚಾತ್ತಾಪದ ಮಾತುಗಳು ಇಲ್ಲೂ ಪರಪ್ಪನ ಅಗ್ರಹಾರದಲ್ಲೂ ಕೇಳಿ ಬರ್ತಾ ಇತ್ತು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಅಥವಾ ಹೋದ ನಂತರವೂ ಕೂಡ ಇದೇ ರೀತಿಯಾಗಿ ಪಶ್ಚಾತ್ತಾಪದ ಮಾತುಗಳು ಬರ್ತಾ ಇವೆ. ಅವರೆಲ್ಲ ಪುಸ್ತಕಗಳನ್ನು ಓದ್ಕೊಂಡು ಈಗೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ವಿ. ಫೋಟೋ ವಿಡಿಯೋ ಆಚೆ ಬಂದಾಗಲೇ ಗೊತ್ತಾಗಿದ್ದು ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ. ಇಲ್ಲೂ ಕೂಡ ಈಗ ಮಾತನಾಡ್ತಾ ಇರೋದು ಸುಮ್ಮನೆ ಅನುಕಂಪವನ್ನು ಪಡ್ಕೊಳ್ಳೋಕ್ಕ ಅಥವಾ ತಾವೇನೋ ಇದೀವಿ, ನನ್ನ ಮೇಲೆ ಒಂಚೂರು ಕನಿಕರ ಇರಲಿ ಅನ್ನೋ ರೀತಿ ಬಿಲ್ಡಪ್ ಕೊಟ್ಕೊಳ್ಳೋಕ್ಕ? ಯಾಕಂದರೆ ನಟರಪ್ಪ, ಎಲ್ಲ ಸಂದರ್ಭದಲ್ಲೂ ಅದೇ ರೀತಿಯಾಗಿ ನಟನೆಗಳು ಬರೋದು ತಪ್ಪೇನಲ್ವಲ್ಲ. ಖಂಡಿತವಾಗ್ಲೂ ಅರುಣ್, ಈ ಥರದೊಂದು ಅನುಮಾನಗಳು ಕೂಡ ಇದ್ದಾವೆ. ಆದರೂ ಕೂಡ ನಿನ್ನೆ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿಂದ ಬಳ್ಳಾರಿಗೆ 5 ಗಂಟೆಗಳ ಪ್ರಯಾಣ ಮಾಡಿದ್ರು. ಪ್ರಯಾಣ ಮಾಡಿದಂಥ ವೇಳೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗಿದ್ದಂಥ ಅಧಿಕಾರಿಗಳ ಜೊತೆ ನಟ ದರ್ಶನ್ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಅಂದರೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ನನ್ನ ಗ್ರಹಚಾರ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ, ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ತಪ್ಪಾಗ್ತಾ ಇದೆ, ಹಾಗಾಗಿ ನಾನು ಈಗೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಅಧಿಕಾರಿಗಳ ಬಳಿ ಭಾವುಕರಾದರು. ಅದರ ಜೊತೆಗೆ ತನ್ನ ಸಿನಿಮಾ ಪ್ರಯಾಣದ ಬಗ್ಗೆ, ಅಂದರೆ ನಾನು ಯಾವ ರೀತಿ ಬೆಳೆದು ಬಂದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಆ ಸಂಬಂಧಪಟ್ಟ ಅದಾದ ನಂತರದಲ್ಲಿ ಅಧಿಕಾರಿಗಳು ಕೂಡ ಇಷ್ಟೆಲ್ಲ ಗೊತ್ತಿದ್ರು ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಈಗ ನಾನು ಏನು ಮಾತಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಎಲ್ಲವನ್ನೂ ಕೂಡ ಕಾನೂನು ಮುಖಾಂತರ ಎದುರಿಸ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ರು ಅಂತ ಈಗ ಅಧಿಕಾರಿಗಳ ಬಳಿ ಹೇಳಿದ್ರು ಅನ್ನೋ ಮಾಹಿತಿಗಳು ಈಗ ಕೇಳಿ ಬರ್ತಾ ಇರೋದು. ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಈ ಹಿಂದೆ ಪರಪ್ಪನಗರ ಜೈಲಲ್ಲಿ ಇದ್ದಂಥ ವೇಳೆಯಲ್ಲೂ ಕೂಡ ನಟ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಪಶ್ಚಾತ್ತಾಪ ಪಡೆದಿದ್ದಾರೆ, ತುಂಬ ಖಿನ್ನತೆಗೊಳಗಾಗಿದ್ದಾರೆ. ಅವರ ಕುಟುಂಬಸ್ಥರ ಬಳಿ ನಾನು ಸಾರಿ ಕೇಳಬೇಕು ಅಂತ ಹೇಳ್ಕೊಂಡಿದ್ದಾರೆ. ಏನು ಬೇರೆ ಬೇರೆ ಆಧ್ಯಾತ್ಮಿಕದ ಬುಕ್ಗಳು ಓದ್ತಿದ್ದಾರೆ, ಈ ರೀತಿಯ ಮಾತುಗಳನ್ನೆಲ್ಲ ಕೇಳಿಬಂದಿದ್ವು. ಯಾವಾಗ ಫೋಟೋ ಲೀಕ್ ಆದಾಗೆ ಅಸಲಿ ಸತ್ಯ ಪರಪ್ಪನಗರದಲ್ಲಿ ಇವರು ಯಾವ ರೀತಿ ಇದ್ದರು ಮತ್ತು ಯಾವ ರೀತಿ ನೋಡ್ಕೋತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಈಗಲೂ ಕೂಡ ನೆನ್ನೆ ಜೈಲಿಂದ ಪರಪ್ಪನಗರ ಜೈಲಿಂದ ಬಳ್ಳಾರಿ ಜೈಲಿಗೆ ಹೋಗೋದಂಥ ವೇಳೆಯಲ್ಲಿ ಅಧಿಕಾರಿಗಳ ಬಳಿ ಈ 3-4 ಮಾತುಗಳನ್ನು ಆಡಿದ ನಂತರದಲ್ಲಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾದರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ನಿಜಾನ ಸುಳ್ಳ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಪ್ರಾರಂಭದಲ್ಲಿ ಕೆಲವೊಂದು ಮಾತುಗಳನ್ನು ಆಡಿದ ನಂತರದಲ್ಲಿ ಬಹುತೇಕ 5 ಗಂಟೆಗಳ ಪ್ರಯಾಣ ಏನಿದೆ, ಪ್ರಯಾಣದಲ್ಲಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅರುಣ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ದರ್ಶನ್ ಭಾವುಕರಾಗಿ ಮಾತನಾಡಿದ್ದಾರಂತೆ. ಭಾವುಕರಾಗಿದ್ದಾರೋ ಇಲ್ವೋ ಯಾರಿಗೂ ಗೊತ್ತು. ಈ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ, ಮರ್ಡರ್ ಗ್ಯಾಂಗ್ನ ವಿಕೃತಿಗೆ ಸಾಕ್ಷಿಯಾಗಿರೋದು 2 ಲಾರಿಗಳು. 2 ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ ಈಗ RTOಗೆ ಪತ್ರವನ್ನ ಬರೆದಿದ್ದಾರೆ ಪೊಲೀಸರು. ಮೂಲ ಮಾಲೀಕರ ಜೊತೆಗೆ ವಾಹನಗಳ ದಾಖಲೆಗಳನ್ನ ನೀಡಲು ಪತ್ರವನ್ನ ಬರೆದಿದ್ದಾರೆ. ಶೆಡ್ನಲ್ಲಿದ್ದ ಲಾರಿಗಳಿಗೆ ರೇಣುಕಾ ಸ್ವಾಮಿ ತಲೆಯನ್ನ ಗುದ್ದಿಸಿದ್ರು. ರೇಣುಕಾ ಸ್ವಾಮಿ ಸಾವನ್ನಪ್ಪಲು ಇದು ಕೂಡ ಪ್ರಮುಖ ಕಾರಣವಾಗಿತ್ತು. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ 2 ಲಾರಿಗಳು ಈಗ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು. ಕಾರಣ, ಕೊನೆಗೆ ರೇಣುಕಾ ಸ್ವಾಮಿಯ ತಲೆಯನ್ನ ಹೋಗಿ ಇದೇ ಲಾರಿಗೆ ಗುದ್ದಿಸಿದ್ರು. ಈ ಲಾರಿ ಓನರ್ ಯಾರು ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋಕೆ RTOಗೆ ಪತ್ರವನ್ನ ಬರೆದಿದ್ದಾರೆ. ಅದರ ಮೂಲ ಮಾಲೀಕರು ಯಾರು ಏನು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಈಗ ಹೇಳಿದ್ದಾರೆ. ಅದನ್ನು ಓವರಾಲ್ ಆಗಿ ಸೀಸ್ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವವರೆಗೂ ಕೂಡ ಇದು ಸೀಸ್ ಆಗೇ ಇರುತ್ತೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಯಾಕೆ ಇನ್ನೂವರೆಗೂ ಕೂಡ ಇದರ ಮಾಲೀಕರು ಯಾರು ಅನ್ನುವಂಥದ್ದು ಪತ್ತೆ ಹಚ್ಚೋದು ಇಷ್ಟೊಂದು ಕಷ್ಟ ಆಗೋಯ್ತಾ? ಅರುಣ್, ಕೊಲೆ ಪ್ರಕರಣದ ಪಟ್ಟಣಗೆರೆಯ ಶೆಡ್ನ ಜಾಗವನ್ನು ಎಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ
ರೇಣುಕಾಸ್ವಾಮಿಯನ್ನು ಎಷ್ಟು ಕ್ರೂರವಾಗಿ ಅಮಾನುಷವಾಗಿ ಕೊಲೆ ಮಾಡಿದರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಈ ಹಿಂದೆಯೇ ಕೇಳಿ ಬಂದಿದ್ದಂಥ ಮಾತಾದರು ನಟ ಇವನು ರೇಣುಕಾಸ್ವಾಮಿಯನ್ನು ತೀವ್ರವಾಗಿ ಹಲ್ಲೆ ಮಾಡಿದ ನಂತರದಲ್ಲಿ ಆತನನ್ನು ಅಲ್ಲೇ ನಿಂತಿದ್ದ ಅಂದರೆ ಸೀಸ್ ಆಗಿ ನಿಂತಿದ್ದಂಥ 2 ಲಾರಿಗಳಿಗೆ ಆತನ ತಲೆಗೆ ಗುಚ್ಚಿರುವಂಥದ್ದು, ಗುಚ್ಚಿ ಲಾರಿಗಳಿಗೆಲ್ಲ ಅವರು ಎಸೆದಿದ್ರು. ಆ ಮುಖಾಂತರ ಆತನಿಗೆ ತೀವ್ರ ಅಸ್ವಸ್ಥನಾಗಿ ಕೆಳಗಡೆ ಬಿದ್ದಿದ್ದ. ಆ ಸಂಬಂಧಪಟ್ಟಾಗಿ ಕೂಡ ವರದಿಯಾಗಿತ್ತು. ಈಗ ಇನ್ನೇನು ನಾಳೆ ನಾಡಿದ್ರಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೆ ಬೇಕಾದಂಥ ಅಂತಿಮ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು. ಈ ಹೊತ್ತಲ್ಲಿ ಮತ್ತೊಂದು 2 ಲಾರಿಗಳು ಅಲ್ಲಿ ನಿಂತಿದ್ದಂಥ 2 ಲಾರಿಗಳು ಕೂಡ ಅದರಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿದ್ವು. ಹಾಗಾಗಿ ಈ ಪ್ರಕರಣ ಸಂಬಂಧಪಟ್ಟಾಗ ಅವು ಕೂಡ ಪ್ರಮುಖ ಸಾಕ್ಷಿ ಆಗಲಿವೆ. ಈ ಸಂಬಂಧಪಟ್ಟಾಗಿ ತನಿಖೆ ಮುಂದುವರಿಸಿರುವಂಥ ಪೊಲೀಸರು ಆ ನಿಂತಿದ್ದಂಥ ಲಾರಿಗಳೇನಿವೆ, ಈಗಾಗಲೇ ಸೀಸ್ ಆಗಿರೋ ಲಾರಿಗಳು, ಅದರ ಮೂಲ ಮಾಲೀಕರು ಯಾರು, ಯಾರ ಹೆಸರಲ್ಲಿ ಆ ದಾಖಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ RTO ಅಧಿಕಾರಿಗಳಿಗೆ ಪತ್ರ ಬರೆದಿರುವಂಥದ್ದು. ಪತ್ರ ಬಂದ ನಂತರದಲ್ಲಿ ಅಂದರೆ ಮೂಲ ಮಾಲೀಕರು ಯಾರಿದ್ದಾರೆ ಅವರನ್ನು ಕರೆದು ಅವ್ರ ಬಳಿ ಕೂಡ ಯಾವ ಕಾರಣಕ್ಕಾಗಿ ಲಾರಿಗಳು ನಿಂತಿದ್ದಾವೆ, ಯಾವ ಸೀಸ್ ಆಗಿದ್ವಾ ಅಥವಾ ನೀವೇ ತಂದು ಬಿಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕಲೆಕ್ಟ್ ಮಾಡಬೇಕಾಗಿರುವಂಥದ್ದು. ಹಾಗಾಗಿ RTO ಅಧಿಕಾರಿಗಳು ಪತ್ರ ಬರೆದಿರುವಂಥದ್ದು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಷ್ಟು ದೊಡ್ಡ ಕೊಲೆ ಪ್ರಕರಣದಲ್ಲಿ 2 ಲಾರಿಗಳು ಕೂಡ ಪ್ರಮುಖ ಸಾಕ್ಷ್ಯ ಒದಗಿಸಿರೋದು ಮಾತ್ರ ನಿಜಕ್ಕೂ ಪೊಲೀಸರ ತನಿಖೆಗೆ ಯಾವ ರೀತಿ ಇದೆ ಅನ್ನೋದು ಪ್ರಮುಖ ಮತ್ತೊಂದು ಉದಾಹರಣೆ ಆಗುತ್ತೆ. ಮತ್ತು ನಟ ದರ್ಶನ್ಗೆ ಈ ಕೊಲೆ ಪ್ರಕರಣದಲ್ಲಿ ಎಲ್ಲ ರೀತಿಯ ಏನೆಲ್ಲ ಒಂದು ರೂಪೋಲ್ಸು ಬಿಡ್ದಂಗೆ ಪೊಲೀಸರು ಯಾವ ರೀತಿ ಟೈಟಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ, ಮುಗ್ದಿದೆ ಆ ಇನ್ವೆಸ್ಟಿಗೇಷನ್ ಇಲ್ಲಿವರೆಗೂ ಅನ್ನೋದಕ್ಕೆ ಇದು ಕೂಡ ಪ್ರಮುಖ ಸಾಕ್ಷಿಯಾಗಿದೆ. ಅರುಣ್.